ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ವಿರಾಟ್ ಕೊಹ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲ ಅಭಿಮಾನಿಗಳಿಗೆ ನೆಚ್ಚಿನ ಕ್ರಿಕೆಟರ್. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ವಿರಾಟ್ ಕೊಹ್ಲಿ ಅವರನ್ನ ಇಷ್ಟಪಡದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನ ಪಡೆದಂತವರು. ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ನಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಶ್ರೇಷ್ಠ ಆಟಗಾರ, ಒನ್ ಡೇ, ಟೆಸ್ಟ್, T20 ಈ ಮೂರೂ ಫಾರ್ಮ್ಯಾಟ್ನಲ್ಲಿ ಅಬ್ಬರಿಸಿದ ಅಗ್ರೆಸಿವ್ ಬ್ಯಾಟ್ಸ್ಮನ್. ಚೇಸಿಂಗ್ ಮಾಸ್ಟರ್ ಅಂತಲೇ ಕರೆಸಿಕೊಳ್ಳೋ ಕಿಂಗ್ ಕೊಹ್ಲಿ ಮೈದಾನ ಯಾವುದೇ ಆಗಿರಲಿ, ಎಂಥದ್ದೇ ಪಿಚ್ ಇರಲಿ, ತನ್ನ ಬ್ಯಾಟ್ ಮೂಲಕ ವಿಶ್ವದ ಅತ್ಯುತ್ತಮ ಬೌಲರ್ಗಳನ್ನ ಲೀಲಾಜಾಲವಾಗಿ ಎದುರಿಸಿದ ಉತ್ಕೃಷ್ಟ ದಾಂಡಿಗ. ಇನ್ನು ಫಿಟ್ನೆಸ್, ಫುಡ್, ಲೈಫ್ ಸ್ಟೈಲ್ ವಿಷಯಕ್ಕೆ ಬಂದ್ರೆ ಅವರನ್ನ ಮೀರಿಸೋರು ಯಾರಿಲ್ಲ ಅಂದ್ರೆ ತಪ್ಪಾಗಲಾರದು. ಇಂಥ ಕಮಿಟ್ಮೆಂಟ್ ಆಟಗಾರ ಈಗ ಫಿಟ್ನೆಸ್ ಟೆಸ್ಟ್ ವಿಚಾರದಲ್ಲಿ ಸುದ್ದಿಯಾಗಿದ್ದಾರೆ. ಹೌದು, ಭಾರತದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರು ಮುಂಬರುವ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಗಾಗಿ ತಮ್ಮ ಫಿಟ್ನೆಸ್ ಪರೀಕ್ಷೆಯನ್ನ ಲಂಡನ್ನಲ್ಲಿ ತೆಗೆದುಕೊಂಡಿರೋದು ಇದೀಗ ಕ್ರಿಕೆಟ್ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಒನ್ ಡೇ ಕ್ಯಾಪ್ಟನ್ ರೋಹಿತ್ ಶರ್ಮಾ, ಟೆಸ್ಟ್ ಕ್ಯಾಪ್ಟನ್ ಶುಭಮನ್ ಗಿಲ್ ಸೇರಿದಂತೆ ಇತರ ಎಲ್ಲ ಆಟಗಾರರು ಬೆಂಗಳೂರಿನಲ್ಲಿ ಇರುವಂತಹ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ಫಿಟ್ನೆಸ್ ಟೆಸ್ಟ್ನಲ್ಲಿ ಪಾಲ್ಗೊಂಡಿದ್ರು. ಆದರೆ ಕೊಹ್ಲಿಗೆ ಮಾತ್ರ ಲಂಡನ್ನಲ್ಲಿ ಪರೀಕ್ಷೆ ತೆಗೆದುಕೊಳ್ಳಲು BCCI ಅನುಮತಿ ನೀಡಿರುವುದು ಹಾಗೂ ಅವರಿಗೆ ವಿಶೇಷ ವಿನಾಯಿತಿಯನ್ನ ನೀಡಲಾಗ್ತಾ ಇದೆಯೇ ಎಂಬ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಬೇಕಾದ್ರೆ ವಿರಾಟ್ ಕೊಹ್ಲಿ ಫಿಟ್ನೆಸ್ ಟೆಸ್ಟ್ ಪರೀಕ್ಷೆಗೆ ಒಳಪಡಬೇಕಾಗತ್ತೆ. ಆದರೆ ಸದ್ಯಕ್ಕೆ ಲಂಡನ್ ವಾಸಿಯಾಗಿರುವಂತಹ ಕೊಹ್ಲಿಗೆ BCCI ಸ್ಪೆಷಲ್ ಸೌಲಭ್ಯವನ್ನ ಕೊಟ್ಟಿದೆ. ಇನ್ನು ಟೆಸ್ಟ್ ಮತ್ತು T20 ಮಾದರಿಯಿಂದ ನಿವೃತ್ತಿ ಆಗಿರುವಂತಹ ವಿರಾಟ್ ಕೊಹ್ಲಿ ಈಗ ಏಕದಿನ ಪಂದ್ಯದಲ್ಲಿ ಮಾತ್ರ ಆಡ್ತಾ ಇದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಆಡಿದ್ದೇ ಕೊನೆ. ಇದಾದ ಬಳಿಕ ಈಗ ಆಸ್ಟ್ರೇಲಿಯಾ ವಿರುದ್ಧ ನಡೆಯಲಿರುವಂತಹ ಏಕದಿನ ಸರಣಿಗೆ ಅವರು ಕಂಬ್ಯಾಕ್ ಮಾಡಬೇಕಾಗಿದೆ. ಆದರೆ ಕಂಬ್ಯಾಕ್ ಮಾಡೋದಕ್ಕೆ ಅವರು ಅನಿವಾರ್ಯವಾಗಿ ಈಗ ಫಿಟ್ನೆಸ್ ಟೆಸ್ಟ್ ಪಾಸ್ ಮಾಡ್ಕೊಳ್ಬೇಕು. ಆದ್ರಿಂದ ಈಗಾಗಲೇ ನಾಯಕ ರೋಹಿತ್ ಶರ್ಮಾ, ಮೊಹಮ್ಮದ್ ಸಿರಾಜ್, ಶುಭ್ಮನ್ ಗಿಲ್, ಜಿತೇಶ್ ಶರ್ಮಾ, ಪ್ರಸಿದ್ಧ ಕೃಷ್ಣ, ಋತುರಾಜ್ ಗಾಯಕ್ವಾಡ್, ಅಭಿಷೇಕ್ ಶರ್ಮಾ, ಹರ್ಷಿತ್ ರಾಣಾ, ಶ್ರೇಯಸ್ ಅಯ್ಯರ್, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ರಜತ್ ಪಾಟಿದಾರ್, ರವಿ ಬಿಷ್ಣೋಯ್, ಸಂಜು ಸ್ಯಾಮ್ಸನ್, ಶಿವನ್ ದುಬೆ, ಮೊಹಮ್ಮದ್ ಶಮಿ ಸೇರಿದಂತೆ ಫಿಟ್ನೆಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಆದ್ರೆ ವಿರಾಟ್ ಕೊಹ್ಲಿ ಈಗ ಲಂಡನ್ ವಾಸಿ, ಹೀಗಾಗಿ ಅವರಿಗೆ ಅಂತ ಹೇಳ್ತಾನೆ BCCI ವಿಶೇಷ ಸವಲತ್ತನ್ನ ನೀಡೋದಕ್ಕೆ ಮುಂದಾಗಿದೆ. ಯಾರಿಗೂ ಇಲ್ಲದ್ದು ಕೊಹ್ಲಿಗೆ ಮಾತ್ರ ಲಂಡನ್ನಲ್ಲಿಯೇ ಫಿಟ್ನೆಸ್ ಪರೀಕ್ಷೆಗೆ ಒಳಪಡಲು ಅವಕಾಶ ನೀಡಿದೆ. ಇದೇ ಮೊದಲ ಬಾರಿಗೆ ಒಬ್ಬ ಕ್ರಿಕೆಟಿಗನಿಗೆ ಭಾರತದ ಹೊರಗೆ ಫಿಟ್ನೆಸ್ ಪರೀಕ್ಷೆಗೆ ಅವಕಾಶ ಸಿಗ್ತಾ ಇದೆ. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಟೀಕೆ ವ್ಯಕ್ತವಾಗಿದೆ. ಕೊಹ್ಲಿಗೆ ಮಾತ್ರ ಯಾಕೆ ಈ ವಿಶೇಷ ಸವಲತ್ತು, ಭಾರತಕ್ಕೆ ಬರೋದಕ್ಕೆ ಇವರಿಗೇನ್ ಸಮಸ್ಯೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ ತಮ್ಮ ಕುಟುಂಬದೊಂದಿಗೆ ಲಂಡನ್ನಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅಲ್ಲಿಯೇ ತಮ್ಮ ಫಿಟ್ನೆಸ್ ಪರೀಕ್ಷೆ ಮಾಡಿಸಿಕೊಳ್ಳಲು ವಿನಂತಿಸಿಕೊಂಡಿದ್ದಾರಂತೆ. ಇನ್ನು BCCI ಅನುಮೋದಿತ ಮೇಲ್ವಿಚಾರಣೆಯಲ್ಲಿ ಅವರ ಟೆಸ್ಟ್ ಅನ್ನ ನಡೆಸಿತು, ಮತ್ತೆ ಅವರು ಅದರಲ್ಲಿ ಉತ್ತೀರ್ಣರಾಗಿದ್ದಾರಂತೆ. ಭಾರತದ ಹೊರಗೆ ಫಿಟ್ನೆಸ್ ಪರೀಕ್ಷೆಯನ್ನು ನಡೆಸಲಾದ ಏಕೈಕ ಭಾರತೀಯ ಆಟಗಾರ ಇವರಾಗಿದ್ದಾರೆ. ಒಟ್ಟಾರೆಯಾಗಿ ಲಂಡನ್ನಲ್ಲಿ ಕೊಹ್ಲಿ ಫಿಟ್ನೆಸ್ ಟೆಸ್ಟ್ ಮಾಡಿಸಿರೋದು, ಕೆಲವರು ಇದು ಸರಿಯಲ್ಲ, ಎಲ್ಲರಿಗೂ ಒಂದೇ ರೂಲ್ಸ್ ಅಂತ ವಾದ ಮಾಡಿದ್ದಾರೆ. ಇನ್ನು ಕೆಲವೊಬ್ರು ಅಷ್ಟು ದೂರದಿಂದ ಬರೋದಕ್ಕೆ ಆಗದ ಕಾರಣ ಅಲ್ಲೇ ಫಿಟ್ನೆಸ್ ಮಾಡಿಸಿದ್ದಾರೆ ಅಂತ ಕೊಹ್ಲಿ ಪರ ಬ್ಯಾಟ್ ಬೀಸಿದ್ದಾರೆ. ಇನ್ನು ಈ ಬಗ್ಗೆ BCCI ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.